ಮಕ್ಕಳಿಗೋಸ್ಕರ ನಾನು ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟಗೆ ಬೇಕಾಗುವ ಪದಾರ್ಥಗಳು, ಫಸ್ಟು ಒಗ್ಗರಣೆಗೆ ಏನೇನು ಐಟಮ್ ಅಂತ ಇಲ್ಲಿ ಇಟ್ಟಿದ್ದೀನಿ. ಆಲೂಗಡ್ಡೆ ಬೇಯಿಸಿ ಒಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮಿಕ್ಸ್ ಮಾಡಿ ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತೀನಿ. ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಕಡಲೆಬೇಳೆ, ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಶುಂಠಿನ ಹಾಕಬೇಕು. ಶುಂಠಿ ಏನಕ್ಕೆ ಹಾಕ್ತೀನಿ ಅಂದರೆ ಆಲೂಗಡ್ಡೆ ವಾಯು ಅಲ್ವಾ, ಆ ವಾಯು ಕಂಟ್ರೋಲ್ ಮಾಡೋಕ್ಕೆ ಶುಂಠಿ ಹಾಕಿದ್ದೀನಿ ಸ್ವಲ್ಪ. ಮತ್ತು ಈರುಳ್ಳಿ ಬೇಗ ಕೆಂಪಗಾಗಿ ಉರಿಯೋದಕ್ಕೆ ಇದಾಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು. ಮತ್ತು 1/2 ಸ್ಪೂನು ಅರಿಶಿನ. ಸ್ವಲ್ಪ 2 ನಿಮಿಷ ಈರುಳ್ಳಿ ಫ್ರೈ ಆಗುತ್ತೆ. ನಂತರ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ಲ ಅದು ಹಾಕಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಆಲೂಗಡ್ಡೆ ಹಾಕಿ ಮಾಸ್ಟ್ ಮಾಡಿರೋದು ಮಿಕ್ಸ್ ಮಾಡ್ತೀನಿ. ಈಗ ಪರೋಟ ಮಾಡೋಕ್ಕೆ ಪಲ್ಯ ರೆಡಿ ಮಾಡಿಟ್ಟಿದ್ದೀನಿ. ಪಲ್ಯ ಮಾಡಿಟ್ಟಿದ್ದೀನಿ. ಆವಾಗಲೇ ವಿಡಿಯೋ ತೋರಿಸಿದ್ದೀನಿ. ಅದು ಪಲ್ಯ ಮಾಡಿಬಿಟ್ಟು ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡ್ರೆ ಮಾಡ್ಬೋದು. ಈ ಥರ ಗೋಧಿ ಹಸಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಉಜ್ಜಿಕೊಂಡು ಸ್ವಲ್ಪ ಈ ಥರ ಉಜ್ಜಿಕೊಂಡು ಉಂಡೆ ಒಂದೊಂದೇ ತಗೊಂಡು ಹಿಂಗೆ ಫೋಲ್ಡ್ ಮಾಡಿ ಈ ಎಕ್ಸ್ಟ್ರಾ ಬರೋದು ಗೋಧಿ ಹಸಿಟ್ಟು ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಉಂಡೆ ಮಾಡ್ಬೋದು. ಹಿಂಗೆ ಉಂಡೆ ಮಾಡಿ ಮತ್ತು ಸ್ವಲ್ಪ ಲೈಟಾಗಿ ಇದು ಮಾಡಿಕೊಂಡು ಈಗ ಹೆಂಚಿಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಉಜ್ಜಿರೋ ಪರೋಟ ಹೆಂಚಿನ ಮೇಲೆ ಹಾಕ್ತೀನಿ. ಈ ಥರ ಎಲ್ಲ ಫೋಲ್ಡ್ ಮುಂದೆ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿ
ಈ ಪರೋಟೆ ಮೊಸರು ಮತ್ತು ಉಪ್ಪಿನಕಾಯಿ ಕೊಡ್ತಾ ಇದ್ದೀನಿ ತಿನ್ನಕ್ಕೆ. ತಿಂದ್ಬಿಟ್ಟು ಇದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹ್ಯಾಪಿ? ಹೇಗಿದೆ ಟೇಸ್ಟ್? ಚೆನ್ನಾಗಿದೆ. ಎಲ್ಲಿ ನೋಡಿ ಹೇಳ.